ನಮಸ್ಕಾರ ಸ್ನೇಹಿತರೆ, ಇಂದಿನ ದೊಡ್ಡ ಆರ್ಥಿಕ ಸುದ್ದಿ. ಭಾರತೀಯ ರೂಪಾಯಿ ಡಾಲರ್ ಎದುರು ಮತ್ತೆ ಕುಸಿದಿದೆ. ಯಾಕೆ ಹೀಗೆ ಆಗ್ತಾ ಇದೆ? ಈ ಕುಸಿತದ ಹಿಂದೆ ಏನು ಕಾರಣ, ಮತ್ತೇನು ಪರಿಣಾಮ ನಮ್ಮ ಮೇಲೆ ಬೀಳ್ತದೆ ಅಂತ ಮಾತಾಡೋಣ ಬನ್ನಿ. ಇಂದಿನ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ರೂಪಾಯಿ ಡಾಲರ್ ಎದುರು ತನ್ನ ಅತ್ಯಂತ ಕಡಿಮೆ ಮಟ್ಟಕ್ಕೆ ಬಿದ್ದಿದೆ. ಇದು ಕೇವಲ ನಂಬರ್ಗಳ ಆಟ ಅಲ್ಲ. ಇದರ ಹಿಂದೆ ಜಾಗತಿಕ ಆರ್ಥಿಕ ಒತ್ತಡ, ರಾಜಕೀಯ ಗೊಂದಲ ಮತ್ತು ಹೂಡಿಕೆದಾರರ ಭಯ ಇದೆ. ಡಾಲರ್ ತುಂಬಾ ಶಕ್ತಿಶಾಲಿಯಾಗಿ ಬದಲಾಗುತ್ತಿದೆ. ಅಮೆರಿಕದ ಬಡ್ಡಿ ದರಗಳು ಜಾಸ್ತಿ ಆಗ್ತಾ ಇದೆ. ಅಲ್ಲಿ ಹೂಡಿಕೆ ಮಾಡಿದ್ರೆ ಹೆಚ್ಚು ಲಾಭ ಸಿಗುತ್ತೆ. ಅದಕ್ಕಾಗಿ ವಿದೇಶಿ ಹೂಡಿಕೆದಾರರು ಭಾರತ ಸೇರಿದಂತೆ ಹಲವಾರು ದೇಶಗಳಿಂದ ಹಣ ಎತ್ತುಕೊಂಡು ಅಮೆರಿಕಕ್ಕೆ ಹಾಕ್ತಿದ್ದಾರೆ. ಅವರಿಗೆ ಡಾಲರ್ ಬೇಕು. ಡಾಲರ್ ಬೇಡಿಕೆ. ಭಾರತ ತುಂಬಾ ಇಂಪೋರ್ಟ್ ಮಾಡುತ್ತದೆ. ಭಾರತ ಹೆಚ್ಚು ತೈಲ, ಚಿನ್ನ, ಎಲೆಕ್ಟ್ರಾನಿಕ್ ಉತ್ಪನ್ನಗಳನ್ನು ಹೊರ ದೇಶದಿಂದ ತರುತ್ತದೆ. ಇವುಗಳಿಗೆ ಹೆಚ್ಚು ಡಾಲರ್ ಮೌಲ್ಯ ಬೇಕು. ಡಾಲರ್ ಕೊಡುವವರು ಹೆಚ್ಚು, ಆದರೆ ಸಿಗೋದು ಕಡಿಮೆ. ರೂಪಾಯಿ ದುರ್ಬಲ. ಭೂ ರಾಜಕೀಯ ಉದ್ವಿಗ್ನತೆ, ಮಧ್ಯಪ್ರಾಚ್ಯ ಯುದ್ಧಗಳು, ಯುರೋಪ್ ಗಲಭೆಗಳು, ಚೀನಾ ಅಮೆರಿಕ ಬಿಕ್ಕಟ್ಟು, ಈ ಎಲ್ಲ ಕಾರಣಗಳಿಂದ ಹೂಡಿಕೆದಾರರು ಸೇಫ್ ಕರೆನ್ಸಿ ಆದ ಡಾಲರ್ಗೆ ಓಡ್ತಾರೆ. ಆ ವೇಳೆ ರೂಪಾಯಿಯಂತಹ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳ ಕರೆನ್ಸಿಗಳು ಬಾಧಿತವಾಗುತ್ತವೆ. ವಿದೇಶಿ ಹೂಡಿಕೆ ಹಿಂಪಡೆಯುವುದು. ಸ್ಟಾಕ್ ಮಾರುಕಟ್ಟೆ ಅಸ್ಥಿರವಾಗಿದೆ. ಹಣ ತೆಗೆದು ಹೋದಾಗ ಅವರು ತಮ್ಮ ರೂಪಾಯಿಯನ್ನು ಡಾಲರ್ಗೆ ಬದಲಾಯಿಸಬೇಕು. ಡಾಲರ್ ಡಿಮ್ಯಾಂಡ್ ಹೈ ಆಗಿದೆ. ಇದರ ಪರಿಣಾಮ ರೂಪಾಯಿ ಕುಸಿತ. ಇದರಿಂದ ನಮಗೆ ಏನು ಪರಿಣಾಮ ಆಗ್ಬೋದು ಅಂತ ತಿಳ್ಕೊಳ್ಳೋಣ. ಇದರಿಂದ ಇಂಧನ ಬೆಲೆ ಏರಿಕೆ ಆಗುತ್ತೆ. ಲೈಕ್ ಪೆಟ್ರೋಲ್, ಡೀಸೆಲ್ ದುಬಾರಿ ಆಗೋದು. ಇಂಪೋರ್ಟ್ ವಸ್ತುಗಳು ದುಬಾರಿ ಆಗ್ತವೆ. ಫೋನು, ಲ್ಯಾಪ್ಟಾಪ್, ಕಾರ್ ಪಾರ್ಟ್ಸ್ ಗಳು ಮತ್ತು ಚಿನ್ನ ಇನ್ನೂ ಕಾಸ್ಟ್ಲಿ ಆಗುತ್ತೆ. ಪ್ರವಾಸ ಖರ್ಚು ಹೆಚ್ಚಾಗುತ್ತೆ. ವಿದೇಶಕ್ಕೆ ಹೋಗುವಾಗ ಭಾರಿ ವ್ಯಯ ಆಗುತ್ತೆ. ವಿದೇಶದಲ್ಲಿ ಓದೋ ವಿದ್ಯಾರ್ಥಿಗಳಿಗೆ ದೊಡ್ಡ ಹೊರೆ ಆಗುತ್ತೆ. ಫೀಸ್, ರೆಂಟ್, ಡೈಲಿ ಕಾಸ್ಟ್ ಎಲ್ಲವೂ ಹೆಚ್ಚಾಗುತ್ತೆ. ಒಟ್ಟು ದೇಶದ ಇನ್ಫ್ಲೇಷನ್ ಏರಬಹುದು. ದಿನನಿತ್ಯ ಬಳಕೆಯ ವಸ್ತುಗಳ ಬೆಲೆ ಕೂಡ ಏರಬಹುದು. ರೂಪಾಯಿ ಮತ್ತೆ ಏರಲು ಜಾಗತಿಕ ಮಾರುಕಟ್ಟೆಯಲ್ಲಿ ಸ್ಥಿರವಾಗಬೇಕು. ಅಮೆರಿಕದ ಬಡ್ಡಿ ದರಗಳು ಕಡಿಮೆ ಆಗಬೇಕು. ವಿದೇಶಿ ಹೂಡಿಕೆ ಮರಳಿ ಬರಬೇಕು ಮತ್ತು ಭಾರತ ತನ್ನ ಇಂಪೋರ್ಟ್ ಅವಲಂಬನೆ ಕಡಿಮೆ ಮಾಡಿದರೆ ಮಾತ್ರ ರೂಪಾಯಿ ಬಲ ಪಡೆಯಬಹುದು. ಇದು ಇಂದಿನ ರೂಪಾಯಿ ಡಾಲರ್ ಕುಸಿದ ಸಂಪೂರ್ಣ ಕಾರಣ ಮತ್ತು ಪರಿಣಾಮ. ನೀವು ಈ ವಿಷಯವನ್ನು ಹೇಗೆ ನೋಡ್ತೀರಿ? ಭಾರತೀಯ ರೂಪಾಯಿ ಇನ್ನೂ ಕುಸಿಯುತ್ತದೆಯಾ ಅಥವಾ ಮತ್ತೆ ಬಲಗೊಳ್ಳುತ್ತದೆಯಾ? ಕಮೆಂಟ್ ನಲ್ಲಿ ತಿಳಿಸಿ. ಈ ತರ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳು ಬೇಕಂದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ.